ನಿರೀಕ್ಷೆಯಂತೆಯೇ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಒತ್ತು ಕೊಟ್ಟಿದ್ದಾರೆ. ಆದ್ಯತೆ ಅಲ್ಲ, ಕೊಡಲೇಬೇಕಿತ್ತು. ನನ್ನ ಲೆಕ್ಕಾಚಾರದೇನು ದೊಡ್ಡ ನ್ಯೂಸ್ ಅಲ್ಲ ಅದು. ಮುಖ್ಯಮಂತ್ರಿಗಳು ಹೇಳೋದು ನಾವು ಗ್ಯಾರಂಟಿ ಜಾರಿಗೆ ತಂದಿದ್ದೀವಿ, ಪ್ರಪಂಚನೇ ನಮ್ಮ ಕಡೆ ನೋಡ್ತಾ ಇದೆ ಅಂತ. ಫೇರ್ ಇರ್ಬೋದೇನೋ. 52,000 ಕೋಟಿ ಎತ್ತಿಟ್ಕೊಂಡಿದ್ದಾರೆ. ಓಕೆ, ಕೃಷಿ ಕುಟುಂಬಕ್ಕೆ 50,000 ರಿಂದ 55,000 ನೆರವು ಸಿಗ್ತಾ ಇದೆ ಇದರಿಂದ ಅಂತ ಅವ್ರದ್ದು ಲೆಕ್ಕಾಚಾರ. ಫೇರ್ ಎನಫ್, ಆಲ್ ರೈಟ್. ಈಗ ಗೃಹಲಕ್ಷ್ಮಿಗೆ ಒಂದು 28,608 ಕೋಟಿ, ಗೃಹ ಜ್ಯೋತಿಗೆ 9,657, ಅನ್ನಭಾಗ್ಯಕ್ಕೆ ಒಂದು 8,079, ಶಕ್ತಿ ಯೋಜನೆಗೆ ಒಂದು 5,015, ಯುವ ನಿಧಿ 650, ಒಟ್ಟು ಒಂದು 52,000 ಚಿಲ್ಲರೆ ಕೋಟಿ ಎತ್ತಿಟ್ಟಿದ್ದಾರೆ. ದಿಸ್ ಈಸ್ ಓಕೆ, ಇಡಲೇಬೇಕಿತ್ತು, ನಿಮಗೆ ಬೇರೆ ದಾರಿ ಇಲ್ಲ. ವಿಚ್ ಈಸ್ 20% ಆಫ್ ಯುವರ್ ಟೋಟಲ್ ಬಜೆಟ್. ಆಲ್ಮೋಸ್ಟ್ ಎಸ್ಟಿಮೇಟೆಡ್ ಬಜೆಟಲ್ಲಿ 3 ಲಕ್ಷದ ಚಿಲ್ಲರೆ ಅಂತಂದರೆ 50,000 ಅಂದರೆ 6 30 ಅಂತಂದರೆ ಅಷ್ಟೇ. ಹೆಚ್ಚು ಕಡಿಮೆ 24, ಅರೌಂಡ್ 15 to 17 16% ಇಟ್ಕೋಬೋದು ಬೇಕಾದ್ರೆ. ಅಷ್ಟು ದುಡ್ಡು ಅಲ್ಲೇ ಹೋಯ್ತು ಈಗ ನಿಮಗೆ ಗ್ಯಾರಂಟಿಗೆ. ಓಕೆ, ಪ್ರಾಬ್ಲಮ್ ಇದಲ್ಲ ನನಗೀಗ ಅನಿಸೋದು. ನನಗೇನು ಅನಿಸುತ್ತೆ ಅಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಗಾಗಲೇ ನನಗಿರುವ ಇನ್ಫಾರ್ಮೇಷನ್ನಲ್ಲಿ ಈ ಮೇಲಿನ ಎಲ್ಲ ಯೋಜನೆಗಳಲ್ಲಿ ಎಕ್ಸೆಪ್ಟ್ ಯುವ ನಿಧಿ ಇದ್ದಂಗಿದೆ, ಎಲ್ಲವಕ್ಕೂ ನೀವು ಒಂದೊಂದು ತಿಂಗಳು 2 ತಿಂಗಳದಲ್ಲಿ ಬಾಕಿ ಉಳಿಸ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ಉಳಿಸ್ಕೊಂಡಂಗೆ ಸರಿಯಾಗಿ ಅದು ಅಕ್ಯುಮುಲೇಟ್ ಆಗಿ ಬಂದರೆ ಒಂದು 6,000-5,000 ಕೋಟಿಗೆ ಬಂದು ಕೂತಿರಬಹುದು ಈಗಾಗಲೇ. ಬಾಕಿ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಇದೇನಾದ್ರು ಇನ್ನೊಂದು 6,000 8,000 10,000ಕ್ಕೆ ಹೋದರೆ ಇದು ಸೇರ್ತಾ ಹೋಗುತ್ತೆ. ಇದು EMI ಇಂದ ಈ ತಿಂಗಳು ತಪ್ಪಿಸ್ಕೊಂಡು ಮುಂದಿನ ತಿಂಗಳು ಕಟ್ಟೋಣ ಅನ್ನೋಂಗೆ ಲೆಕ್ಕಾಚಾರ ಇದು. ಸೇರ್ಕೊಂಡು ಹೋಗ್ತಾ ಇದೆ, ಹಂಗಾಗತ್ತೆ ಇದು ಮೋಸ್ಟ್ಲಿ. ಎರಡನೇದು, CM ಅಂತ ಹೇಳ್ತಾ ಇದ್ದಾರೆ, ಸೋಷಿಯಲಿ ನಾವು ಜನರ ಕೈಗೆ ದುಡ್ಡನ್ನು ಹಾಕುವ ಮೂಲಕ ಅವರ ಖರೀದಿ ಮಾಡುವ ಶಕ್ತಿ ಅದನ್ನು ಹೆಚ್ಚಿಸ್ತಿದ್ದೀವಿ. ಓಕೆ, ದೇರ್ ಆರ್ 2 ಆರ್ಗ್ಯುಮೆಂಟ್ಸ್. ಅದಕ್ಕೆ 2 ವಾದ ಇದೆ ಅದಕ್ಕೆ ಅರ್ಥಶಾಸ್ತ್ರದಲ್ಲಿ, ವಾಣಿಜ್ಯ ಇದೆಲ್ಲ ನೋಡೋ ಅಂಥವ್ರಲ್ಲಿ. ಒಂದು, ಅದು ಒಂದು ಮಾದರಿ, ಒಂದು ಮಾರ್ಗ. ಎರಡನೇದು, ಹಾಗೆ ಕೊಡುವುದು ಸರಿಯೋ ಅಥವಾ ಆ ಖರೀದಿ ಮಾಡಲು ಬೇಕಾದ ಆದಾಯವನ್ನು ಅವರು ಸೃಜಿಸಿಕೊಳ್ಳಲು ಮಾಡುವ ಸಹಾಯಗಳು ಬೆಟರ್? ಯಾವುದು ಬೆಟರ್? ಕುದುರೆಗೆ ನೀರು ಕುಡಿಸ್ತಾ ಇರ್ತೀರೋ ಕುಡಿಯೋದನ್ನು ಕಲಿಸ್ತೀರೋ? ಕಲಿಸ್ಬೇಕಲ್ಲ ಅಂತ ಒಂದು ವಾದ ಇದೆ. ಸ್ಟಿಲ್ ಇದು ದುಡ್ಡು ಇಟ್ಟಿದ್ದಾರೆ, ಅದರ ಪರಿಣಾಮವನ್ನು ಬಜೆಟಲ್ಲಿ ಕಾಣಿಸ್ತಾ ಇದೆ. ಸ್ಟ್ರೈಟ್ ಅವೇ 52-53 ಕೋಟಿ ಆಚೆ ಹೊಟ್ಟೋದ್ಮೇಲೆ ಬಜೆಟಿಂದ ಎಲ್ಲಿಂದ ತರ್ತೀರಿ ದುಡ್ಡನ್ನು ನೀವು? ನೋ ವೇ. ಈಗ ನೆಕ್ಸ್ಟ್ ಆಗತ್ತೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಒಂದು 34,000 ಕೋಟಿ, ಇಂಧನಕ್ಕೆ ಒಂದು 23,000 ಕೋಟಿ, RDPRಗೆ ಒಂದು 21, ನೀರಾವರಿಗೆ ಒಂದು 19,000 ಡ್ಯಾಶ್ 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 ಅಂತ ಕೊಟ್ಕೊಂಡು ಹೋಗಿದ್ದಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿಗ ಡಿಪಾರ್ಟ್ಮೆಂಟ್ಸಲ್ಲಿ ಏನಾಗುತ್ತೆ, ದಿಸ್ ಟೆರಿಬಲ್ ಇಶ್ಯೂ ಆಗ್ಬೋದು ನಿಮಗೆ ನನ್ನ ಲೆಕ್ಕಾಚಾರದಲ್ಲಿ. ಭಾಳ ಡಿಪಾರ್ಟ್ಮೆಂಟ್ಗಳಲ್ಲಿ ನಾನು ಗಮನಿಸ್ಕೋತಾ ಇರೋದು, ಇಲ್ಲಿ ನೀವು ಅಲೋಕೇಟ್ ಮಾಡ್ತಿರೋ ದುಡ್ಡು ಬರೀ ಸಂಬಳಕ್ಕೆ ಸಾಕಾಗ್ಬೋದು. ಸ್ಕೀಮ್ಸ್ ಎಕ್ಸಿಸ್ಟಿಂಗನ್ನು ಮ್ಯಾನೇಜ್ ಮಾಡಿ ರನ್ ಮಾಡಿಬಿಡ್ಬೋದು ಅಷ್ಟೇ. ಅವ್ರು ಹೊಸದೇನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಇದಕ್ಕೆಲ್ಲ 3,000 ಸಂಬಳದಲ್ಲೇ ಹೊಟ್ಟೋಗತ್ತದು, ಇನ್ನೇನು ಉಳಿಯಲ್ಲ. ದೇರ್ ಅಪಿಯರ್ಸ್ ಟು ಬಿ ಎ ಡೇಂಜರ್ ಆ ಏರಿಯಾಸಲ್ಲಿ ಕಾಣುತ್ತೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ ಆಮೇಲೆ ಏನಾಗುತ್ತೆ ಅಂತ, ಹೆಂಗೆ ನಿಭಾಯಿಸ್ಕೊತೀರಿ ಅಂತ ಗೊತ್ತಿಲ್ಲ. ಎರಡನೇದು, ಫಾರ್ ಎಕ್ಸಾಂಪಲ್ ಗೃಹಜ್ಯೋತಿ 9,657 ಕೋಟಿ ಇಟ್ಟಿದ್ದೀರಿ ನೀವು, ಅದಷ್ಟಿರಲ್ಲ, ಅದು ಜಾಸ್ತಿ ಆಗುತ್ತದು. ನಂಬರ್ 1. ನಂಬರ್ 2, ಆಲ್ರೆಡಿ ಎಸ್ಕಾಮ್ಗಳು ಪವರ್ ಜನರೇಟಿಂಗ್ ಏಜೆನ್ಸೀಸ್ಗೆ ಲೈಕ್ KPCಗೆ ದುಡ್ಡು ಕೊಟ್ಟಿಲ್ಲ. ಅದೆಷ್ಟು ಅಂತ ಯಾರು ಒಂದು ಬಿಲ್ ತೆಗಿಬೇಕು ಹೊಸದಾಗೀಗ, ಅದು ಡೆಟ್ಟೆ, ಅದು ಸಾಲದಲ್ಲೇ ಬಂದು ಕುತ್ಕೊಳ್ಳೋದು ಮತ್ತೆ ನಿಮಗೆ. ಅದು ಹೊರೆನೆ. ಕೆಲವು ಸರಿ ಬಜೆಟ್ಗಳಲ್ಲಿ ಕೆಲವೊಂದು ತೋರಿಸಲ್ಲ, ಅದು ಸಾಲ ಇರುತ್ತೆ. ಎಸ್ಕಾಮ್ಗಳು ದೇ ಹ್ಯಾವ್ ನಾಟ್ ಪೇಯ್ಡ್ ಫುಲ್ಲಿ ಪವರ್ ಜನರೇಟಿಂಗ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಲೈಕ್ KPC ಪವರ್ ಕಾರ್ಪೊರೇಷನ್ ತರದವ್ರಿಗೆ. ಹಾಗಾಗಿ ಪ್ರೈವೇಟ್ ಆದರೆ ಕೊಡದೇ ಇದ್ರೆ ಅವ್ರು ಕೇಸ್ ಹಾಕ್ಬಿಡ್ತಾರೆ, ಕೊಡ್ತಾರೆ. ಹಾಗಾಗಿ ಅದಿದೆ. ಹಾಗಾಗಿ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಗ್ಯಾರಂಟಿಗಳನ್ನ ಸ್ಟ್ರೀಮ್ ಲೈನ್ ಮಾಡಕ್ಕೆ ಲೋಕಸಭೆ ಚುನಾವಣೆ ಆದ್ಮೇಲೆ ಆಗಬಹುದಾ ಅಂತ? ಏನಿದೆ ಸ್ಟ್ರೀಮ್ ಲೈನ್ ಮಾಡಕ್ಕೆ? ಎಲ್ರಿಗೂ ಕೊಡ್ತಾ ಹೋಗೋದು, ಎಲ್ಲಿವರೆಗೂ ಕೊಡ್ತಾ ಹೋಗ್ಲಿಕ್ಕೆ ಸಾಧ್ಯ? ಈಗ ಸದ್ಯಕ್ಕೆ ಒಪ್ಕೊಂಡು ಆಗೋಗಿದೆ, ಅದನ್ನು ಕೊಡ್ತಾ ಇರಬೇಕಷ್ಟೇ. ಏನಪ್ಪ ಅಂದರೆ, ಇವ್ರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗಿರೋದು, ಏನು ಸರ್, ಯುರೋಪು ಮತ್ತು ಇನ್ನಿತರ ರಾಷ್ಟ್ರಗಳಲ್ಲಿ ಈಗಾಗಲೇ ರಿಸೆಷನ್ ಹೊಡೆಯಕ್ಕೆ ಸ್ಟಾರ್ಟ್ ಆಗೋಗಿದೆ. ರಿಸೆಷನ್ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲ. ದೇ ಹ್ಯಾವ್ ಅಫಿಷಿಯಲಿ ಸ್ಲಿಪ್ಡ್ ಇನ್ ಟು ರಿಸೆಷನ್ ಅಲ್ಲೆಲ್ಲ. ಮುಂದಿನ ಈ ವರ್ಷದ ಅಂತ್ಯ ಅಥವಾ ಮುಂದಿನ ವರ್ಷದಲ್ಲಿ ಅದರ ಪರಿಣಾಮಗಳಿಂದಾಗಿ ನಮಗೇನು ಹೊಡೆಯದೇ ಇರಲಿ ಅಂತ ನೀವು ಪ್ರೇ ಮಾಡಿ ಅಷ್ಟೇ. ಹೊಡೆದ್ರೆ ನಿಮ್ಮ ಟ್ಯಾಕ್ಸ್ ಮೊಬಿಲೈಸೇಷನ್ ಏನಿದೆ, ಸೃಜನೆ ಏನಿದೆ, ತೆರಿಗೆ ಸೃಜನೆ ಮಾಡ್ಕೊಳ್ತೀವಿ ಅಂತ ಊಹಾತ್ಮಕವಾಗಿ ಹೋಗಿದ್ದೀರಿ, ಅದು ಡಮಾರ್ ಅಂತ ಸಿಕ್ಸರ್ ಆಗಿ ನಿಮ್ಮ ಹತ್ತಿರದಲ್ಲಿ ಯಾವ ಕ್ರಿಕೆಟ್ ಸ್ಟೇಡಿಯಂ ಇದೆ ಅದ್ರ ಆಚೆಲೋ ಹೋಗುತ್ತೆ, ಬಾಲ್ ಬೌನ್ಸ್ ಆಗುತ್ತೆ.
ಆಗ್ಬಿಡುತ್ತೆ. ದಾಟ್ ಇಸ್ ಒನ್ ಥಿಂಗ್ ಯು ಹ್ಯಾವ್ ಟು ಪ್ರೇ. ಏನೋ ಆಗದೆ ಇರಲಿ ಅಷ್ಟೇ. ಇನ್ನು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಗಾದೆ ಮಾತಿನಂತೆ ಇದಕ್ಕೆ ರಾಜ್ಯ ಬಜೆಟ್ ಕೂಡ ಹೊರತಾಗಿಲ್ಲ. ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಬಜೆಟ್ ಗಾತ್ರ 3.71 ಲಕ್ಷ ಕೋಟಿಯಷ್ಟು. ಸಹಜವಾಗಿಯೇ ಸಾಲದ ಪ್ರಮಾಣವೂ ಕೂಡ ಏರಿಕೆಯಾಗಿದೆ. ಇದರೊಂದಿಗೆ ಒಟ್ಟು ಸಾಲ ಎಷ್ಟಾಗುತ್ತೆ, ಒಬ್ಬೊಬ್ಬ ವ್ಯಕ್ತಿ ಮೇಲೆ ಅಂದಾಜು ಸಾಲ ಹೊರೆ ಎಷ್ಟಾಗಬಹುದು ನೋಡೋಣ. ಬಜೆಟ್ಟಿನ ಗಾತ್ರ ಹೇಳೋವಾಗ ಭಾಳ ಸುಲಭವಾಗಿ ಅದನ್ನು ಹೇಳಿಬಿಡ್ತಾರೆ. 3.71 ಹೋಗಿದ್ದೀವಿ ನಾವು ಡ್ಯಾಶ್ ಅಂತ ರಿವೈಸ್ ಮಾಡ್ಕೊಂಡು ಹೋಗಿದ್ದೀವಿ ಅಂತ. ಹೇಗೆ ರಿವೈಸ್ ಮಾಡ್ತಾರೆ ಇವರು? 23-24ರಲ್ಲಿ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ 3017 ಇತ್ತು, ಅದನ್ನು 3071 ತೊಗೊಂಡೋಗಿದ್ದೀವಿ ಅಂತ ಊಹಾತ್ಮಕವಾಗಿ ನಿರ್ಧಾರ ಮಾಡಿಕೊಳ್ಳುವಂತಹ ತೆರಿಗೆ ಸೃಜನೆ ಆಗತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ಹೀಗೆ ಆದಾಯ ನನಗೆ ಬರುತ್ತದೆ ಅಂತ ಅಂದ್ಕೊಂಡು ಅದು ಬಂದಿದೆ ಎಂದು ಪರಿಭಾವಿಸಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಬರದೆ ಹೋದರೆ ಅಂತ ಕ್ವಶನ್. ಯಾಕೆ ಬರದೇ ಇರಬಾರ್ದು? ಅದು ಬರಲ್ಲ, ಹಾಗೆ ಸಾಧ್ಯ ಬರಲ್ಲ. ಫಾರ್ ಎಕ್ಸಾಂಪಲ್, GSTನ ಹೈಯರ್ ಸೈಡ್ ಆಫ್ ರೆವಿನ್ಯೂಸಲ್ಲಿ ಇದು ಗ್ರೋತಲ್ಲಿ ನೀವು ಟ್ಯಾಕ್ಸೇಷನಲ್ಲಿ ಕೇಳಿ ಆವ್ರೇಜಲ್ಲಿ ಒಂದು 10% 12%, ನ್ಯಾಚುರಲಿ ಒಂದು 6-7%. ಅದಾದಮೇಲೆ ನಿಮ್ಗೆ ಎಫರ್ಟ್ಸ್ ಒಂದು 5-6% ಬರ್ಬೋದೇನೋ, 12-13%. ಅದಾದಮೇಲೆ ನಿಮ್ಗೆ 20% ಲೆವೆಲ್ಗೆಲ್ಲ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ. ಗೊತ್ತಿಲ್ಲ, ನಿಮ್ಮ ಲಕ್ಕಿದ್ರೆ ಆಗತ್ತದು. ಇನ್ನು ಟೇಕ್ ಫಾರ್ ಎಕ್ಸಾಂಪಲ್ ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿ. ಭಾಳ ಮಜಾ ಇದೆ ಇವ್ರದ್ದು ನೋಂದಣಿ ವಿಚಾರದಲ್ಲಿ ಮಾತ್ರ. ನೀವು ಎಲ್ಲದಕ್ಕೂ ಬೇಕಾದ್ರೆ ತೆರಿಗೆ ಇಷ್ಟೇ ಸಂಗ್ರಹ ಮಾಡಿ ಅಂತ ಫಿಕ್ಸ್ ಮಾಡ್ಬೋದು. ಲೈಕ್ DST ಇದಕ್ಕೆ ಪ್ರೆಷರ್ ಹಾಕ್ಬೋದು, ಹಳೇದು ವಸೂಲಿ ಮಾಡಿ ಏನ್ಬೋದು, ಅಥವಾ ರೈಡ್ ಮಾಡಿ ಏನ್ಬೋದು, ಬಿಲ್ ಆಗದೆ ಇರೋರನ್ನ ಹಿಡ್ಕೊಂಬ ಜಡ್ಜ್ರಿ ಅವನನ್ನು ಅನ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ನೀವು, ಅವೆಲ್ಲ ಆಗ್ಬೋದು. ಮೋಟರ್ ವೆಹಿಕಲ್ಸ್ ಟ್ಯಾಕ್ಸಲ್ಲೂ ಹಂಗೆ ಒಂದಷ್ಟು ಇಂಪ್ಲಿಮೆಂಟ್ ಮಾಡ್ಕೋಬೋದೇ ನಾವು. ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿನಲ್ಲಿ ನೀವು ಯಾರನ್ನು ಹೋಗಿ ಎಳ್ಕಂಡಂತೂ ಬರೋಕ್ಕಾಗಲ್ವಲ್ಲ, ಆಸ್ತಿ ರಿಜಿಸ್ಟರ್ ಮಾಡು ಅಂತ ಇಲ್ವಲ್ಲ. ಅದರಲ್ಲಿ ಓವರ್ ಆಂಬಿಷಿಯಸ್ ಆಗಿ ಫಿಕ್ಸ್ ಮಾಡ್ಕೊಂಡಂಗಿದೆ ಈ ಸರಿ. ಭಾಳ ಓವರ್ ಆಂಬಿಷಿಯಸ್ ಆಗಿ ಫಿಕ್ಸ್ ಮಾಡ್ದಂಗಿದೆ ಅಲ್ಲಿ ಟಾರ್ಗೆಟ್ಸು. ಮೇ ನಾಟ್ ವರ್ಕ್, ಅದು ಹಂಗೆ ಸಾಧ್ಯ ಗೊತ್ತಿಲ್ಲ, ಐ ಡೋಂಟ್ ನೋ, ಡೇಂಜರ್ ಇದೆ. ಬಜೆಟ್ ಗಾತ್ರ 371 ಮಾಡ್ಕೊಂಡಿದ್ದಾರೆ. ಈ ಬಾರಿ ಸಾಲನ 1,05,000 ಕೋಟಿಗೆ ಹೋಗಿದ್ದಾರೆ ಈಗಾಗಲೇ, ಕಳೆದ ಬಾರಿಗಿಂತ 28,000 ಕೋಟಿ. ದಿಸ್ ಈಸ್ ವೇರ್ ಯು ಆರ್ ಇನ್ ಟು ಟ್ರಬಲ್. ರಾಜ್ಯದ ಒಟ್ಟು ಸಾಲ 6.68 ಲಕ್ಷ ಕೋಟಿಗೆ ಹೊಟ್ಟೋಗಿದ್ದೀರಿ. ಅಂದರೆ ಅರ್ಥ ಆಲ್ಮೋಸ್ಟ್ ಒಂಚೂರು ಕಡಿಮೆ ಇದೆ ಅಷ್ಟೆ. ನಿಮ್ಮ ಬಜೆಟ್ ಗಾತ್ರದ ಡಬಲ್, ಡಬ್ಕಿ ಡಬಲ್. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಹೇಳ್ತಿದ್ವಿ ಚಿನಿದಾಂಡಾಡುವಾಗ, ಡಬ್ಕಿ ಡಬಲ್ ತುದಾಂಡಲ್ ಅಂತ. ಹಾಗೆ ಇದು ಡಬ್ಕಿ ಡಬಲ್ ಹೋಗ್ಬಿಟ್ಟಿದೆ. ಈಗ 2 ಪಟ್ಟಿಗೆ ಬಂದಿದ್ದೀರಿ, 1 ಲಕ್ಷ ಕೋಟಿ. ನಾಟ್ ಗುಡ್ ಎಟ್ ಆಲ್. ಫಿಸ್ಕಲ್ ಡೆಫಿಸಿಟಲ್ಲಿ ನೀವು 2.95% ತೋರಿಸ್ತಾ ಇದ್ದೀರಿ ಅಂತ ಕಾಣುತ್ತೆ, 2.95% ಅಂತ. ಅಂಡರ್ 3% ಇದ್ದೀನಿ ಅಂತ ಸಂತೋಷ ಪಡ್ತಾ ಇದ್ದೀರಿ. ನಿಮ್ಮದು ಸಾಲದ ಮೇಲೆ ಅವಲಂಬಿತವಾದ ನಿಮ್ಮದು ವ್ಯವಹಾರಗಳು ಮುಂದುವರೆದ್ರೆ ಅದನ್ನು ಕ್ರಾಸ್ ಮಾಡೋಕ್ಕೆ ಭಾಳ ಟೈಮ್ ಬೇಡ, ಹೋಗ್ಬಿಡುತ್ತದೆ ಆಚೆಗೆ. ಆ್ಯಂಡ್ ದಿಸ್ ಈಸ್ ವೇರ್ ಸಾಲದ ಸುಳಿಯ ಒಳಕ್ಕೆ ಸಿಕ್ಕಾಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೀವು ಬಯಸಿರೋ ಹಾಗೆ ಆದಾಯ ಬಂದರೆ ಬಚಾವ್, ಇಲ್ಲದಿದ್ದರೆ ಸಿಕ್ಕಾಕೊಳ್ಳೋಕೆ ಸ್ಟಾರ್ಟ್ ಆಗ್ತೀರಿ. ಸದ್ಯದ ಜನಸಂಖ್ಯೆ 7.24 ಕೋಟಿ. ಪ್ರತಿ ವ್ಯಕ್ತಿಯ ಮೇಲೆ ಋಣಭಾರ 90,000 ಡ್ಯಾಶ್ ಇದೆ ಅಂತ. ದಟ್ಸ್ ಓಕೆ, ಅದು ನೋಷ್ನಲಿ ಮಾಡಿರ್ತಾರೆ. ಹಂಗನ್ಬಿಟ್ಟು ನಾಳೆ ಬೆಳಿಗ್ಗೆ ರಂಗನಾಥಕ್ಕೆ ಫೋನ್ ಮಾಡಿಬಿಟ್ಟು ಎಲ್ಲಪ್ಪ ನಿಂದು 90,000 ರೂಪಾಯಿ ಸಾಲ ಇದೆ, ಕಟ್ಟೇ ಇಲ್ಲ ನೀನು ಅಂತ ಅವನು ಕೇಳೋಕ್ಕಾಗಲ್ಲ, ಪ್ರಶ್ನೆ ಬೇರೆ. ದಟ್ಸ್ ಓಕೆ. ಬಟ್ ದೇರ್ ಲುಕ್ಸ್ ಲೈಕ್ ಎ ಡೇಂಜರ್ ಇದ್ದಂಗಿದೆ. 6.68 ಲಕ್ಷ ಕೋಟಿಗೆ ಹೋಗಿದ್ದೀರಿ. 1 ಲಕ್ಷಕ್ಕೆ ಇಲ್ಲಿ ರೀಚ್ ಆಗೋಗಿದ್ದೀರಿ ಈಗಾಗಲೇ. ಕಳೆದ ಬಾರಿಗಿಂತ 28,000ದಲ್ಲಿ ಬಂದುಬಿಟ್ಟಿದ್ದೀರಿ ಆಚೆಗೆ. ಫಿಸ್ಕಲ್ ಡಿಸಿಪ್ಲಿನಲ್ಲಿ ನಾವು ಇದ್ದೀವಿ ಅಂತ ಅನ್ಕೋತಿದ್ದೀರಿ. ಬಟ್ ಅದೆಲ್ಲವೂ ನಿಮ್ಮ ತೆರಿಗೆಯನ್ನು ಹೊಸದಾಗಿ ಎತ್ತುವಳಿ ಮಾಡೋದಕ್ಕೆ ಮಾಡಿಕೊಡ್ರೋ ಆಲೋಚನೆಗಳ ಆಧಾರದ ಮೇಲೆ ಹೇಳ್ತಾ ಇರೋಂಗಿದ್ದಂಗಿದೆ. ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಹೊಡೆದ್ರೆ ಕಷ್ಟ ಆದೀತು. 2 ಕಾರಣ. ಎಲ್ಲಿ ಹೊಡಿಬೋದು ಅನ್ನೋ ಕೇಳ್ತೀನಿ. ಈ ಬಾರಿ ಮಳೆ ಇಲ್ಲದೆ ಏನಾದ್ರು ಕೈ ಎತ್ತಿದ್ರೆ ಹೊಡೆಯತ್ತೆ. ಬಿಕಾಸ್ ಯುವರ್ ಅದರ್ ಎಕ್ಸ್ಪೆಂಡಿಚರ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್. ಒಳಗೆ ಬಂದ್ಬಿಡುತ್ತೆ ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗಳು, ಅಂದರೆ ವೆಚ್ಚಗಳು. ಹಾಗಾಗಿ ಇಟ್ ಕುಡ್ ಬಿ, ವಿ ಡೋಂಟ್ ನೋ, ಆಗ್ಬೋದು ಆಗದೆ ಇರ್ಬೋದು. ಐ ಕಾಂಟ್ ಸೇ ಹೀಗೆ ಬರ್ತಿದ್ದು ಅಂತ.